ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾತ್ರ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ನನಗೆ ಸಿಕ್ಕಿದ್ದೊಂದು ಜೀವನ ಪಾಠ. ಈ ಹೆಣ್ಮಗಳು ನೋಡಿ, ತಮ್ಮ ಕೈಲಿಂದನೇ ತಯಾರಿಸಿದಂಥ ವಸ್ತುಗಳನ್ನು ಮಾರಾಟ ಮಾಡ್ತಾ ಅವರ ಜೀವನವನ್ನು ಅವರೇ ಕಟ್ಕೊಳ್ತಿದ್ದಾರೆ. ನಂಗೆ ಅನಿಸಿದ್ದೊಂದೇ, ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ತಮ್ಮ ಕೈಲಾದ ಕೆಲಸ ಮಾಡ್ಕೋತಾ ತಾವು ಇಂಡಿಪೆಂಡೆಂಟಾಗಿ ಜೀವನ ಮಾಡಬೇಕು. ಕೆಲಸ ಸಣ್ಣದಾದ್ರೇನು ದೊಡ್ಡದಾದ್ರೂ ಕೆಲಸನೇ. ಎಲ್ಲ ಕೆಲಸಕ್ಕೂ ಅದಕ್ಕೆ ಆದಂತಹ ಒಂದು ಗೌರವ ಇದ್ದೇ ಇರುತ್ತೆ ಅಲ್ವಾ. ಅವರು ಮಾರಾಟ ಮಾಡ್ತಾ ಇದ್ದಿದ್ದು ವಸ್ತುಗಳು ಏನಪ್ಪ ಅಂತ ಹೇಳಿದರೆ, ಡ್ರೈ ಫ್ರೂಟ್ಸು, ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಹೀಗೆ ಅವರು ಮನೆಗೆ ಮಾಡೋ ಅಂತಹ ಎಲ್ಲ ಐಟಮ್ಸು ಮಾಡ್ತಾಯಿದ್ರು. ಆದರೆ ನನಗೆ ಆ ವಸ್ತುಗಳಿಂದ ಮುಖ್ಯವಾಗಿ ಕಾಣಿಸಿದ್ದು ಅವರ ಧೈರ್ಯ. ಎಷ್ಟು ಧೈರ್ಯವಾಗಿ ಸ್ವಾವಲಂಬನೆಯಾಗಿ ಅವ್ರು ಜೀವನ ಮಾಡ್ತಾಯಿದ್ರು. ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಯಾವಾಗಲೂ ದೊಡ್ಡ ಅವಕಾಶಗಳನ್ನೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಿದ್ದೀವಿ ಅಲ್ವಾ. ನಮ್ಮ ಕೈಲಿರೋ ಕೌಶಲ್ಯ, ನಮ್ಗೆ ಗೊತ್ತಿರೋ ಕೆಲಸದಿಂದ ಸಣ್ಣದಾಗಿ ನಾವು ಶುರು ಮಾಡಬೇಕು. ಇವತ್ತು ಸಣ್ಣದಾಗಿ ಕಾಣುವಂತಹ ಕೆಲಸನೇ ಪ್ರಯತ್ನ ಪಟ್ಟರೆ ನಾಳೆ ದೊಡ್ಡದಾಗಿ ಬದಲಾಗ್ಬೋದು. ಹೆಣ್ಮಕ್ಳು ಅಂದರೆ ಮನೆಯ ಜವಾಬ್ದಾರಿ ಮಾತ್ರ ಅಲ್ಲ, ಅವಳಿಗೂ ತಂದೆ ಆದ ಕನಸು, ಸಾಮರ್ಥ್ಯ ಮತ್ತು ಗುರುತು ಇದ್ದೇ ಇರುತ್ತೆ ಅಲ್ವಾ. ಈ ಅಕ್ಕನ ನೋಡಿದಾಗ ನನಗೆ ನಿಜವಾಗ್ಲೂ ಅನಿಸಿದ್ದಿಷ್ಟೇ, ಕೆಲಸ ಚಿಕ್ಕದು ದೊಡ್ಡದು ಅನ್ನೋ ಮುಖ್ಯ ಅಲ್ಲ, ನಾವು ಆದಷ್ಟು ಎಷ್ಟು ಗೌರವದಿಂದ ಮಾಡ್ತೀವಿ ಅನ್ನೋದೇ ತುಂಬ ಮುಖ್ಯ ಆಗಿರುತ್ತೆ. ಇಂತಹ ಮಹಿಳೆಯರು ಎಲ್ರಿಗೂ ಸ್ಫೂರ್ತಿ ಅಂತಲೇ ಹೇಳ್ಬೋದು. ನಮ್ಮದು ಶ್ರೀರಕ್ಷಾ ಹೋಮ್ ಪ್ರಾಡಕ್ಟ್ ಅಂತ ಹೇಳಿ ಸುಮಾರು 15 ವರ್ಷಗಳಿಂದ ಸುಮಾರು 15 ವರ್ಷಗಳಿಂದ ಈ ಪ್ರಾಡಕ್ಟ್ನ ತಯಾರಿಸ್ತಾ ಇದ್ದೀವಿ. ನಾವು ಶುದ್ಧವಾಗಿ ಮನೆಯಲ್ಲೇನೆ. ಏನೇನಿದೆ ಮ್ಯಾಮ್ ಪ್ರಾಡಕ್ಟ್ ಏನೇನಿದೆ ಒಂದೊಂದೇ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಅಂಟಿನುಂಡೆ, ಬಾಣಂತಿಯರಿಗೆ ಎಲ್ಲ ತುಂಬಾ ಆರೋಗ್ಯಕರವಾದ ಫುಡ್. ಇದು ಡ್ರೈ ಫ್ರೂಟ್ಸ್ ಇಂದು ಲಡ್ಡು. ಇದು ನೋ ಜಾಗ್ರಿ, ನೋ ಶುಗರ್, ಡ್ರೈ ಫ್ರೂಟ್ಸ್ ಮಾಡಿರೋದು. ಇದು ತುಪ್ಪದಲ್ಲಿ ಮಾಡಿರೋ ರವೆ ಉಂಡೆ. ಕೆಲವರಿಗೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ನಾವು ಪ್ರಿಪೇರ್ ಮಾಡಿದೀವಿ. ಎಳ್ಳಿನ ಉಂಡೆ, ಈಗ ಪಂಚಮಿ ವರಮಹಾಲಕ್ಷ್ಮಿ ಬರೋದ್ರಿಂದ ಎಳ್ಳಿನ ಉಂಡೆ, ಶೇಂಗಾ ಉಂಡೆ, ಆಮೇಲೆ ಚಟ್ನಿ ಪುಡಿ. ಇದು ಹನಿ, ಮಕ್ಕಳಿಗೆ ಹನಿ ಡ್ರೈ ಫ್ರೂಟ್ಸ್ ಅಂತ ಮಾರ್ನಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಗುರುಶಡಿ ಚಟ್ನಿ ಪುಡಿ, ಹುರುಗಡ್ಲೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಇದು ಮನೆಯಲ್ಲೇ ತಯಾರಿಸಿದ ಪುಳಿಯೋಗರೆ ಗೊಜ್ಜು. ಮತ್ತೆ ನಮ್ಮಲ್ಲಿ ಕೋಡುಬಳೆ, ನಿಪ್ಪಟ್ಟು, ಚಕ್ಲಿ, ಈ ತರದೆಲ್ಲ ಪದಾರ್ಥಗಳು ಸಿಗುತ್ತೆ. ಮಹಿಳೆ ಸ್ವಾವಲಂಬಿಯಾಗಿ ದುಡಿಯೋದಕ್ಕೆ ಪ್ರೇರಣೆ ಪಡೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾವಾಗಲೂ ಇರ್ತೀರಾ ಮ್ಯಾಮ್ ಇಲ್ಲಿ? ಸ್ಯಾಟರ್ಡೆ ಇರ್ತೀರಾ? ಇನ್ನು ಶ್ರಾವಣ ಸ್ಪೆಷಲ್ ಅಂತ ಅಷ್ಟೇ ಇರ್ತೀರಾ? ಶ್ರಾವಣ ಅಂತ ಹೌದು. ಸ್ಯಾಟರ್ಡೆ ಪ್ರಾಡಕ್ಟ್ ಇದೆ 15 ವರ್ಷದಿಂದ ಇಲ್ಲೇ ಇರೋದು. ಆನ್ಲೈನ್ ಎಲ್ಲ ಇದೆನಾ, ಆಫ್ಲೈನ್ ಅಷ್ಟೇನಾ ಮ್ಯಾಮ್? ಆನ್ಲೈನು ಇದೆ. ಆನ್ಲೈನಲ್ಲಿ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಕೂಡ ಮಾಡ್ಕೋಬೋದು. ನೀವು ಪರ್ಚೇಸ್ ಮಾಡಿದ್ದೀರಾ ಇವ್ರ ಹತ್ರ ಯಾವಾಗಾದರೂ? ಇಲ್ವಾ, ಇದೇ ಫಸ್ಟ್ ಟೈಮಾ? ಇಷ್ಟ ಆಯ್ತಾ ಇವ್ರದ್ದು ಕಂಟೆಂಟ್ ಆಗಿರ್ಬೋದು? ಇವ್ರು ಈ ಥರ ಮೋಟಿವೇಟ್ ಆಗಿದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರಿಗೂ ಇವರು ಮೋಟಿವೇಟ್ ಅಲ್ವಾ. ಸೊ ನಿಮಗೆ ಇಷ್ಟ ಆಯ್ತಾ ಇವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಸು? ಓಕೆ, ಖುಷಿ ಅನಿಸುತ್ತೆ ಅಲ್ವಾ ಮಹಿಳೆಯರು ಈ ಥರ ಎಲ್ಲ ಮಾಡಿದರೆ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಇವ್ರ ವಿಡಿಯೋ ನಿಮಗೆ ಮಾಡಿರೋದು ಏನು ಅನ್ನಿಸ್ತು? ಹಾಗೆ ಇವರು ಮಾಡ್ತಾ ಇರೋಂತಹ ಕೆಲಸದ ಬಗ್ಗೆ ಯಾರಿಗೆಲ್ಲ ಇಷ್ಟ ಆಯಿತು? ಇಷ್ಟ ಆದರೆ ಈ ಥರ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಮೋಟಿವೇಶನ್ ವಿಡಿಯೋ ಜೊತೆ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಬಾಯ್.